ಅವ್ರಿಗೂ ಹೇಳ್ತೀನಿ, ನಿಮಗೂ ಹೇಳ್ತೀನಿ, ಹಂಗೇಳಿ ಇದು ಎಲ್ರಿಗೂ ಅಪ್ಲೈ ಕೇಳ್ರಿ. ಅವ್ರಿಗೂ ಹೇಳ್ತೀನಿ, ನಿಮ್ಗೂ ಹೇಳ್ತೀನಿ. ಮೊದಲಿಗೆ ಅವ್ರಿಗೆ ಹೇಳ್ರಿ, ಯಾರೇ ಆಗ್ಲಿ ಬಹಳ ಅತ್ಯಂತ ಅವಶ್ಯಕವಾದಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಹೇಳ್ವಿ ಮಾಡೋದು. ಅದಕ್ಕೆ ನಾವು ನಿಯಮಾವಳಿಗಳಲ್ಲಿ ಅನೇಕ ವಿಚಾರಗಳಿಗೆ ಯಾವ್ಯಾವ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತೆಲ್ಲ ಇಟ್ಕೊಂಡಿದ್ದೀವಿ. ನಾವೇ ತೀರ್ಮಾನ ಮಾಡಿರೋದು ಅಲ್ವಾ? ಸೊ ಅದರಿಂದ ನಾನು ಇವ್ರಿಗೆ ಪಾಠ ಹೇಳಕ್ಕೆ ಹೋಗಲ್ಲ. ನೀವು ಅನೇಕ ಸಾರಿ ಹೇಳ್ತೀರಿ, ಪಾಪ ನೀತಿ ಪಾಠ ಹೇಳ್ತೀರಿ. ಅವ್ರು ಕೇಳಿದವ್ರು ಏನು ಮಾಡೋಕ್ಕಾಗತ್ತೆ? ಓಕೆ, ಮನೆ ಅಧ್ಯಕ್ಷರೇ, ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇಲ್ಲಿ 26/5/2024 ಒಬ್ಬ ಚಂದ್ರಶೇಖರ್ ಅಂತಕ್ಕಂಥವನು ಆತ್ಮಹತ್ಯೆ ಮಾಡ್ಕೊತಾನೆ. ಅವರು ಅಕೌಂಟ್ ಸೂಪರ್ಡೆಂಟ್ ಆಫ್ ದಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಅಕೌಂಟ್ ಸೂಪರ್ಡೆಂಟ್ ಆಫ್ ವಾಲ್ಮೀಕಿ ಅಭಿವೃದ್ಧಿ ನಿಗಮ. ಅವರು ಆತ್ಮಹತ್ಯೆ ಮಾಡ್ಕೊತಾರೆ. ಅವರು ತಮಿಳುನಾಡಿನ ಬೋವಿ ಜನಾಂಗದವರು. ತಮಿಳುನಾಡಿನ ಬೋವಿ ಜನಾಂಗದವರು. ಯಾಕಂತಂದ್ರೆ ಅಶೋಕ್ ಅವರು ಮತ್ತೆ ಬೇರೆ ನಮ್ಮ ಸ್ನೇಹಿತರುಗಳೆಲ್ಲ ದಲಿತ 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 ಅಂಥೇಳಿ ಬಹಳ ಸಾರಿ ಒಂದು 1000 ಸಾರಿ ಮಾತಾಡಿರ್ಬೋದು. ಅದನ್ನು 1000 ಸಾರಿ ಮಾತಾಡಿರ್ಬೋದು ಅದನ್ನು. ಆಮೇಲೆ ಅವರು ಕಾಲವಾಗ್ಬಿಟ್ಟಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅದು ಪರಿಶಿಷ್ಟ ಪಂಗಡದವರಿಗೆ ಸೇರಿದಂಥದ್ದು, ಅವರ ಅಭಿವೃದ್ಧಿಗೆ ಸೀಮಿತವಾಗಿರತಕ್ಕಂಥದ್ದು. ಪರಿಶಿಷ್ಟ ಪಂಗಡ ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು. ಮನೆ ಅಧ್ಯಕ್ಷರೇ, ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತೇಳಿ ಸಂವಿಧಾನದಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ. ಈ ಸಮಾಜದಲ್ಲಿ 17.15% ಪರಿಶಿಷ್ಟ ಜಾತಿಯವರು ಇದ್ದಾರೆ. ಪರಿಶಿಷ್ಟ ವರ್ಗದವರು 6.95% ಇದ್ದಾರೆ. ಎರಡೂ ಸೇರಿಸಿದ್ರೆ 24.15% ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇದ್ದಾರೆ. ಅವರ ಅಭಿವೃದ್ಧಿ ಆಗಬೇಕು. ಯಾಕಂತಂದ್ರೆ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅವ್ರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಆ ಶಕ್ತಿ ಬಂದಾಗ ಮಾತ್ರ ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಸಮಾಜ ನಿರ್ಮಾಣ ಆಗೋದೇ ಇಲ್ಲ. ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ, ಅಸಮಾನತೆಯನ್ನು ತೊಲಗಿಸಬೇಕು. ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಸಂವಿಧಾನ ಬಂದು ಸುಮಾರು 77 ವರ್ಷ ಆಯ್ತಾ ಬಂತು. 77 ವರ್ಷಗಳು. ಇನ್ನೂ ಕೂಡ ಸಮಾನತೆ ಸಿಕ್ಕಿಲ್ಲ ಎಲ್ರಿಗೂ. ಆರ್ಥಿಕವಾಗಿ ಸಮಾನತೆ ಸಿಕ್ಕಿಲ್ಲ, ರಾಜಕೀಯವಾಗಿ ಸಮಾನತೆ ಸಿಕ್ಕಿಲ್ಲ,
ಸಾಮಾಜಿಕವಾಗಿ ಸಮಾನತೆ ಸಿಕ್ಕಿಲ್ಲ. ಈ ಪರಿಸ್ಥಿತಿಯನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಮತ್ತೆ ರಾಜ್ಯಾಂಗದಲ್ಲಿ ಹೇಳಿರ್ತಕ್ಕಂಥ ಆಶಯಗಳನ್ನ ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಿಗಮಗಳು ಆಗಿರ್ತಕ್ಕಂಥದ್ದು ಭೋವಿ ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಹಾಗೇನೆ ಬೇರೆ ಬೇರೆ ಹಿಂದುಳಿದ ಜಾತಿಗಳ ಅಭಿವೃದ್ಧಿ ನಿಗಮಗಳೆಲ್ಲ ಆಗಿದ್ದಾವೆ. ಅನೇಕ ಅಭಿವೃದ್ಧಿ ನಿಗಮಗಳು ಆಗಿದ್ದಾವೆ. ಆದಿಜಾಂಬವ ಅಭಿವೃದ್ಧಿ ನಿಗಮ ಹಿಂದೆ 4 ಇದ್ದದ್ದು. ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆಮೇಲೆ ಆಮೇಲೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಆಮೇಲೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಇನ್ನೊಂದು ಯಾವುದಿತ್ತಲ್ಲ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ಅಲ್ಲ, ಇದು ಎಂತದು ಅಲ್ಪಸಂಖ್ಯಾತರ ಆಮೇಲೆ ಆಗಿದ್ದು, ವಾಲ್ಮೀಕಿ ಆಮೇಲೆ ಆಗಿದ್ದು, ಅದು ಇರಲಿಲ್ಲ. ಅಲ್ಪಸಂಖ್ಯಾತರು ಅದು ಇರಲಿಲ್ಲ. ಆಮೇಲೆ ಅವೆಲ್ಲ ಆಮೇಲೆ ಎಲ್ಲಕ್ಕೂ ಒಂದೊಂದು ಅಭಿವೃದ್ಧಿ ನಿಗಮಗಳನ್ನ ಇತ್ತೀಚಿನ ವರ್ಷಗಳಲ್ಲಿ ನಾವು ಮಾಡಿದ್ದೀವಿ. ಎಲ್ಲರ ಉದ್ದೇಶ ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತರನ್ನಾಗಿ ಮಾಡಬೇಕು ಅಂತಕ್ಕಂಥ. ನಾನು ಮುಖ್ಯಮಂತ್ರಿ ಆದದ್ದು 2013. 2013 ಅವರು ಅಧಿಕಾರದಲ್ಲಿದ್ದರು, JDSನವರು ಅಧಿಕಾರದಲ್ಲಿದ್ದರು, ನಾವು ಅಧಿಕಾರದಲ್ಲಿದ್ದು. 2013 ಡಿಸೆಂಬರ್ನಲ್ಲಿ SCP TSP ಆಕ್ಟ್ ಆಯ್ತು. ಅದನ್ನು ಮಾಡಿದವರು ಯಾರು? ಸಿದ್ದರಾಮಯ್ಯನ ಸರ್ಕಾರ. ನೀವು ತಟ್ಟಾಗಿದ್ರೆ ತಟ್ಟಿ ಸುಮ್ಮನೆ ಹೇಳಿ. ಬೇರೆ ಇನ್ನೇನಾದ್ರು ಅದಕ್ಕೆ ಬೇರೆ ಪದ ಉಪಯೋಗಿಸಾಗಿದ್ರೆ ಪದ ಉಪಯೋಗಿಸಿ. SCP TSP ಆಕ್ಟ್ ಮಾಡಿರೋದು ನಿಜಾನ ಅಲ್ವಾ? ಬೆಳಗಾಂನ ಅಧಿವೇಶನದಲ್ಲಿ ಪಾಸ್ ಮಾಡಿ, ಆಂಜನೇಯ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಅದನ್ನು ಪಾಸ್ ಮಾಡಿರೋದ್ರಿಂದ ಇವತ್ತು ಈ ವರ್ಷ 24-25ಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಅವರಿಗೆ SCP TSPನಲ್ಲಿ ಖರ್ಚು ಮಾಡ್ತಕ್ಕಂಥದ್ದು ಒಟ್ಟು 160 ಕೋಟಿ ಅಭಿವೃದ್ಧಿಗಿದೆ. 160 ಲಕ್ಷ, ಸಾರಿ 160 ಲಕ್ಷ, 60 ಕೋಟಿ, 160 ಕೋಟಿ ಅಭಿವೃದ್ಧಿಗಿದೆ. ಅದರಲ್ಲಿ 24.1% ಅವ್ರಿಗೋಸ್ಕರ ತೆಗೆದಿಡಬೇಕು. ಅದನ್ನು ಕಡ್ಡಾಯ ಮಾಡಿದವರು ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ.